ಸೋಲ್ಮೇಲು ಸ್ನೇಹಿತರೆ, ಬೈಸಿಪ್ಸ್ ವರ್ಕೌಟಿಂದ ಇವತ್ತಿನ ದಿನವನ್ನು ಶುರು ಮಾಡಿದೆ. ಅದಕ್ಕಿಂತ ಮೊದಲು ನೀ ಕ್ಯಾಪನ್ನು ಹಾಕೊಂಡೆ, ಯಾಕಂದರೆ ಕಾಲಿಗೆ ಸಪೋರ್ಟ್ ಸಿಗ್ತಿತ್ತು. ಅದರೊಂದಿಗೆ ಬೈಸಿಪ್ಸ್ ಕರ್ಲ್ಸನ್ನು ಹಾಕಿ ಬೈಸಿಪ್ಸ್ ಇನ್ಕ್ಲೈನ್ ರಿವರ್ಸ್ ಕರ್ಲ್ಸ್, ಪ್ರೀಚರ್ ಕರ್ಲ್ಸ್, ಡಂಬಲ್ ಕರ್ಲ್ಸ್, ಹ್ಯಾಮರ್ ಕರ್ಲ್ಸನ್ನು ಹಾಕಿ ಲಾಸ್ಟಾಗಿ ಕೇಬಲ್ ಕರ್ಲ್ಸನ್ನು ಹಾಕಿ ವರ್ಕೌಟನ್ನು ಕಂಪ್ಲೀಟ್ ಮಾಡಿದೆ. ಇವತ್ತು ಧೀರಜ್ ಸರ್ ಇರಲಿಲ್ಲ, ಅದರ ಅಂದೆ ಜಿಮ್ ನಾನೇ ಕ್ಲೋಸ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಅಲ್ಲೇ ಓದಲಿಕ್ಕೆ ಕೂತ್ಕೊಂಡೆ. ಇವತ್ತಿನ ಒಂದು ಅಧ್ಯಾಯದಲ್ಲಿ ಸಂಪತ್ತು ಸಾಗಿ ಬರುವಂಥ 4 ಹಂತಗಳು. ಮೊದಲನೇ ಸಂಪತ್ತಿನ ಗುರುತಿಸುವಿಕೆ, ನಂತರ ನಿರ್ಮಾಣ, ಮುಂದೆ ನಿರ್ವಹಣೆ, ತದನಂತರದಲ್ಲಿ ಅದರ ವಿತರಣೆ ಎಂಬುದನ್ನು ತಿಳಿದುಕೊಂಡೆ. ಅದಾದಮೇಲೆ ಮನೆಗೆ ಬಂದು ಪ್ರೋಟೀನ್ ಶೇಕನ್ನು ಕುಡಿದೆ. ಎಂದಿನಂತೆ ಇವತ್ತಿನಲ್ಲಿ ಏನು ವಿಶೇಷ ಇರಲಿಲ್ಲ. ನೆನೆಸಿದ ಖರ್ಜೂರ, ಮೊಟ್ಟೆ, ಚಪಾತಿ, ಅದರಂತೆ ಮೊಳಕೆ ಬರಿಸಿದಂಥ ಕಾಳುಗಳು, ಮೊಳಕೆ ಹೇಗೆ ಒಡೆದಿದೆ ಅಂತ ನೀವು ನೋಡ್ಬೋದು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಯಲ್ಲಿ ಮಲ್ಕೊಂಡೆ. ಹೊರಾಂಗಣದ ವ್ಯಾಯಾಮ ಶುರು ಮಾಡೋಷ್ಟರಲ್ಲಿ ತುಂಬ ಹೊತ್ತಾಗಿತ್ತು. ಅದಕ್ಕಾಗಿ ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ಇವತ್ತು ನನಗೆ ಆ್ಯಪ್ಸ್ ವರ್ಕೌಟ್ ಮಾಡಲಿಕ್ಕಿತ್ತು. ಅದಕ್ಕಾಗಿ ಝೆಡ್ ಕ್ರಂಚಸ್, ಸೈಕ್ಲಿಂಗ್ ಕ್ರಂಚಸ್, ಲೆಗ್ ರೈಸ್ ಕ್ರಂಚಸ್, ಇನ್ ಆ್ಯಂಡ್ ಔಟ್, ಅದೇ ರೀತಿ ಪುಷಪ್ಸನ್ನು ಹಾಕಿ ವರ್ಕೌಟನ್ನು ಕಂಪ್ಲೀಟ್ ಮಾಡಿದೆ. ಪ್ರತಿಯೊಂದು ವರ್ಕೌಟ್ 100 ರೆಪಿಟೇಷನ್ಗೆ ಮಾಡಲಾಯಿತು. ಅದಾದಮೇಲೆ ವಾಟರ್ ಟಾಸ್ಕನ್ನು ಕೂಡ